ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 17/8/2025 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು ನಡೆಸಿದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಎರಡನೇ ಪತ್ರಿಕೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದು ಮುಂದೆ ಬರುವಂತಹ ಕರ್ನಾಟಕ ಪೊಲೀಸ್ ಇಲಾಖೆಯ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಬರುವಂಥ ಕರೆಂಟ್ ಅಫೇರ್ಸ್ಗಳು ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಅನುಕೂಲ ಆಗುತ್ತೆ. ಹಾಗಾಗಿ ಕೊನೆವರೆಗೂ ಇದನ್ನು ನೋಡ್ತಾ ಹೋಗಿ. ಸೊ ಪ್ರಶ್ನೆ 1, ಮೇ 1ರಿಂದ 4ರವರೆಗೆ ಮುಂಬೈನಲ್ಲಿ ನಡೆದ ಶೃಂಗಸಭೆಯಲ್ಲಿ ಭಾರತವು ಆರೆಂಜ್ ಆರ್ಥಿಕತೆಯ ನಾಯಕತ್ವವನ್ನು ತೋರಿಸಿತು. ಈ ಸಭೆ ಯಾವುದು ಅಂತ ಕೇಳಿದ್ದಾರೆ. ಸೊ ಮೇ 1ರಿಂದ 4ರವರೆಗೆ ಮುಂಬೈಯಲ್ಲಿ ನಡೆದಂಥ ಶೃಂಗಸಭೆ ಯಾವುದು ಅಂತ ನಾವು ಗುರುತಿಸಬೇಕು. ಸೊ ಆಯ್ಕೆಗಳನ್ನು ನೋಡಿಕೊಂಡು ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರವನ್ನು ಕೊಡ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ವೇವ್ಸ್ ಅನ್ನೋ ಶೃಂಗಸಭೆಯಲ್ಲಿ ಭಾರತ ಆರೆಂಜ್ ಆರ್ಥಿಕತೆಯ ನಾಯಕತ್ವವನ್ನು ರೀಸೆಂಟಾಗಿ ತೋರಿಸ್ತು. ಮುಂಬೈನಲ್ಲಿ ಈ ಒಂದು ಶೃಂಗಸಭೆ ಮೇ 1ರಿಂದ 4ರವರೆಗೆ ನಡೆದಿರುತ್ತೆ. ಈ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಎಂಬುದನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆ ಆಗುತ್ತೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ಮಾಡುತ್ತವೆ. ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಕಿವಿರುಗಳಿವೆ. ಇವು 3 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ನೀವು ಗುರುತಿಸಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆ ಆಗುತ್ತೆ ಅನ್ನೋದು ತಪ್ಪು. ಹಾಗೆ ಎರಡನೇ ಹೇಳಿಕೆ, ಸಸ್ಯಗಳು ದ್ವಿಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮಾಡುತ್ತವೆ ಅನ್ನೋದು ಕೂಡ ತಪ್ಪು. ಮೀನುಗಳಲ್ಲಿ ಉಸಿರಾಟಕ್ಕಾಗಿರುವಂತಹದ್ದು ಕಿವಿರು ಅಂತ. ಹಾಗಾಗಿ ಈ ಹೇಳಿಕೆ ಮಾತ್ರ ಸರಿ. ಆಯ್ಕೆ 3 ಸಿ ಮಾತ್ರ ಸರಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಅಮೈನೋ ಆಮ್ಲಗಳು ಇವುಗಳ ವಿಭಜನೆಯ ಉತ್ಪನ್ನಗಳಾಗಿವೆ ಅಂತ ಮುಂದಿನ ಪ್ರಶ್ನೆ ಆಗಿದೆ. ಸೊ ಪ್ರೋಟೀನ್ ಉತ್ಪನ್ನಗಳ ವಿಭಜನೆ ಆಗಿರ್ತವೆ ಅಮೈನೋ ಆಸಿಡ್ಸ್ಗಳು. ಈ ಕೆಳಗಿನ ಯಾರನ್ನ ಆಧುನಿಕ ರಾಜಕೀಯ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ ನಿಕೊಲೋ ಮೆಕವೆಲ್ಲಿ ಅವರನ್ನ ಆಧುನಿಕ ರಾಜಕೀಯ ವಿಜ್ಞಾನದ ಪಿತಾಮಹ ಅಂತ ಪರಿಗಣಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಅನೋಡೈಸಿಂಗ್ ಪ್ರಕ್ರಿಯೆ ಎಂಬುದು ಈ ಕೆಳಗಿನ ಯಾವುದರ ಮೇಲ್ಮೈಯನ್ನು ರಕ್ಷಿಸಲು ಬಳಸುವ ವಿಧಾನವಾಗಿದೆ ಅಂತ ಕೇಳಿದ್ದಾರೆ. ಅನೋಡೈಸಿಂಗ್ ಪ್ರೋಸೆಸ್ ಯಾವುದಕ್ಕೆ ಸಂಬಂಧಪಡುತ್ತೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಯೂಮಿನಿಯಂ, ಆಯ್ಕೆ 4. ಈ ಕೆಳಗಿನವುಗಳಲ್ಲಿ ಯಾವುದು ಅಲರ್ಜಿಯಿಂದ ಬಳಲುವಂತಹ ಕಾಯಿಲೆಯಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಅಸ್ತಮಾ ಅನ್ನೋದು ಅಲರ್ಜಿಯಿಂದ ಬಳಲುವಂಥ ಒಂದು ಕಾಯಿಲೆ ಆಗಿರುತ್ತೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಿ ಅಂತ ಕ್ವಶನ್ ಇದೆ. ವಿಡಿಯೋನ ಪಾಸ್ ಮಾಡಿ ಸ್ಟೇಟ್ಮೆಂಟ್ಸ್ಗಳನ್ನು ಓದ್ಕೊಳ್ಳಿ. ಇದು 18ರಿಂದ 70 ವರ್ಷದ ವಯೋಮಿತಿಯೊಳಗಿನವರಿಗೆ ಇರುವಂಥ ಒಂದು ಯೋಜನೆ ಆಗಿರುತ್ತೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ನೆಕ್ಸ್ಟು, ವಿಶ್ವಸಂಸ್ಥೆಯ ಅರಣ್ಯ ವೇದಿಕೆ UNFFನ 20ನೇ ಅಧಿವೇಶನ ಇತ್ತೀಚೆಗೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜರುಗಿತು? ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ಬರ್ತವೆ ಎಕ್ಸಾಮ್ಸಲ್ಲಿ, ನಿಮಗೆ PC ಎಕ್ಸಾಮ್ಸಲ್ಲಿ ಮತ್ತು PSC ಎಕ್ಸಾಮ್ಸಲ್ಲೂ ಬರ್ತವೆ. ಇದಕ್ಕೆ ಸರಿಯಾದ ಉತ್ತರ ಅಮೆರಿಕಾದ ನ್ಯೂ ಜರ್ಸಿಯಲ್ಲಿ ಇದು ನಡೆದಿದೆ. ನೆಕ್ಸ್ಟ್ ಕ್ವಶನ್ಸ್ನ ಕಂಟಿನ್ಯೂ ಮಾಡೋಣ. ಇಂಡಸ್ಟ್ರಿಯಲ್ ಡೆಮೋಕ್ರಸಿ ಅಂದರೆ ಏನು? ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಇಂಡಸ್ಟ್ರಿಯಲ್ ಡೆಮೋಕ್ರಸಿ ಅಂದರೆ ನಿರ್ವಹಣೆಯಲ್ಲಿ ಕಾರ್ಮಿಕರು ಭಾಗವಹಿಸಿದ್ರೆ ಅದನ್ನು ಇಂಡಸ್ಟ್ರಿಯಲ್ ಡೆಮೋಕ್ರಸಿ ಅಂತ ಕರೀತಾರೆ. ಎಕ್ಸ್ಲಾ ಚಾಪೆಲ್ 1748ರ ಒಪ್ಪಂದವನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕು? ಮುಂದಿನ ಪ್ರಶ್ನೆ. ಎಕ್ಸ್ಲಾ ಚಾಪೆಲ್ 1748ರ ಒಪ್ಪಂದವನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಒಪ್ಪಂದದಿಂದ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಂಡಿತು. ಫ್ರೆಂಚರು ಮದ್ರಾಸನ್ನು ಮರಳಿ ಪಡೆದುಕೊಂಡರು. ಈ 2 ಸ್ಟೇಟ್ಮೆಂಟ್ಗಳನ್ನು ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ಸಂಕೇತಗಳ ಸಹಾಯದಿಂದ ಹೇಳಬೇಕು. ಸೊ ಫ್ರೆಂಚರು ಮದ್ರಾಸನ್ನು ಮರಳಿ ಪಡೆದರು ಅನ್ನೋ ಸ್ಟೇಟ್ಮೆಂಟ್ ತಪ್ಪು. ಈ ಒಂದು ಒಪ್ಪಂದ ಆದಮೇಲೆ ಮೊದಲನೇ ಕರ್ನಾಟಕ ಯುದ್ಧ ಕೊನೆ ಆಯಿತು ಅನ್ನೋದು ಸರಿ. ಹಾಗಾಗಿ ಆಯ್ಕೆ 1 ಎ ಮಾತ್ರ ಸರಿ. ಈ ಕೆಳಗಿನ ಯಾವ ಲಿಪಿಯನ್ನು ಇಂಡೋ ಬ್ಯಾಕ್ಟೀರಿಯನ್ ಸ್ಕ್ರಿಪ್ಟ್ ಎಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಕರೋಸ್ಟಿ ಅನ್ನೋ ಲಿಪಿಯನ್ನು ಇಂಡೋ ಬ್ಯಾಕ್ಟೀರಿಯನ್ ಸ್ಕ್ರಿಪ್ಟ್ ಅಂತ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಮುಂದಿನ ಪ್ರಶ್ನೆ ಇದೆ. ಹೂವು ಸಸ್ಯದ ಸಂತಾನೋತ್ಪತ್ತಿಯ ಭಾಗವಾಗಿದೆ. ಕೇಸರ ಅಥವಾ ಶಲಾಕೆಯನ್ನು ಮಾತ್ರ ಹೊಂದಿದ್ದರೆ ಆ ಹೂವು ಏಕಲಿಂಗಿ ಹೂವಾಗಿರುತ್ತದೆ ಅಂತ 2 ಸ್ಟೇಟ್ಮೆಂಟ್ಸ್ ಇದೆ. 2 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇರೋದ್ರಿಂದ ಇಲ್ಲಿ ಆಯ್ಕೆ 3 ಎ ಮತ್ತು ಬಿ 2 ಸರಿ. ಮತ್ತೆ ಇನ್ನೂ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ 13ನೇ ಪ್ರಶ್ನೆಯಲ್ಲಿ. ಸಕೇವಾ ಉತ್ಸವವನ್ನು ಸಿಕ್ಕಿಂನಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ.
ಈ ಉತ್ಸವವನ್ನು ಪ್ರಕೃತಿ ಮಾತೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಸಿಕ್ಕಿಂನ ರಾಯ್ ಸಮುದಾಯ ಆಚರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸಿಕ್ಕಿಮಲ್ಲಿ ಆಚರಣೆ ಮಾಡುವಂತಹ ಸಖೇವ್ ಫೆಸ್ಟಿವಲ್ ಅನ್ನೋದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಇದ್ರ ಜೊತೆಗೆ ಸಿಕ್ಕಿಮಲ್ಲಿ ಇನ್ನಿತರ ಆಚರಣೆ ಮಾಡುವಂತಹ ಉತ್ಸವಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಈಶಾನ್ಯ ಭಾರತದಲ್ಲಿ ಕಂಡುಬರುವಂಥ ರಾಜ್ಯಗಳಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳು ಮತ್ತು ಅಲ್ಲಿ ವಾಸ ಮಾಡುವ ಬುಡಕಟ್ಟುಗಳ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು, ಈ ಉತ್ಸವವನ್ನು ಪ್ರಕೃತಿ ಮಾತೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ರಾಯ್ ಅನ್ನೋ ಸಮುದಾಯ ಅಲ್ಲಿದೆ, ಅವರು ಆಚರಣೆ ಮಾಡ್ತಾರೆ. ಎರಡೂ ಸರಿ. ಹಾಗಾಗಿ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಈ ಕೆಳಗಿನ ಯಾವ ಹೊಂದಾಣಿಕೆ ಸರಿಯಾಗಿದೆ ಅಂತ 14ನೇ ಪ್ರಶ್ನೆ ಇರೋದು. ಗಿರೀಶ್ ಕಾರ್ನಾಡ್ ತಲೆದಂಡ ಇದು ಸರಿಯಾಗಿರುತ್ತೆ. ಉಳಿದಂಥ ಎಲ್ಲ ಜೋಡಿಗಳು ಕೂಡ ತಪ್ಪಾಗಿವೆ. ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ನಂಬರ್ 14 ಅಂತ ಬರೆದು ಯಾರು ಯಾವುದು ಮ್ಯಾಚ್ ಆಗ್ತದೆ ಅಥವಾ ಈ ನಾಟಕಗಳಿರ್ಬೋದು, ಕಾದಂಬರಿಗಳಿರ್ಬೋದು, ಕಥೆಗಳಿರ್ಬೋದು, ಅದನ್ನು ಬರೆದಂಥವ್ರ ಬಗ್ಗೆ ನೀವು ಮಾಹಿತಿಗಳನ್ನು ಹಂಚ್ಕೋಬೋದಾಗಿರುತ್ತೆ. ಕರ್ನಾಟಕದ ಯಾವ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ ಅಂತ ಮುಂದಿನ ಪ್ರಶ್ನೆ ಇದೆ. ಆಲಮಟ್ಟಿ ಜಲಾಶಯವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೀತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ನಂತರ ಭಾರತೀಯ ಸಂಸ್ಕೃತಿಗೆ ಮೆರುಗು ನೀಡಿದವರು ಕುಶಾಣರು. ಇವರಿಗೆ ಸಂಬಂಧಿಸಿದ ಕೆಲವು ಮಹತ್ವದ ಸಂಗತಿಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ತಪ್ಪಾಗಿರುವಂತಹ ಸಂಗತಿಯನ್ನು ಗುರುತಿಸಬೇಕು. ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ಈ 3 ಸ್ಟೇಟ್ಮೆಂಟ್ಗಳನ್ನು ಅವರ ಕುರಿತಾಗಿ ಓದ್ಕೊಂಡು ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಎ, ಬಿ, ಸಿ 3 ಇದೆ. ಯಾವುದು ತಪ್ಪು ಅಂತ ಗುರುತಿಸಿ ಆನ್ಸರನ್ನು ಮಾಡಿ. ಸೊ ಕುಶಾಣರ ಪ್ರಸಿದ್ಧ ದೊರೆ ಕನಿಷ್ಕನು ಬೌದ್ಧ ಧರ್ಮದ ಹೀನಯಾನ ಪಂಥವನ್ನು ಅನುಸರಿಸಿದ ಅನ್ನೋ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇನ್ನುಳಿದಂಥ 2 ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಇದೆ. ಹಾಗಾಗಿ ಆಯ್ಕೆ 3 ಸಿ ಮಾತ್ರ ಅನ್ನೋ ಸ್ಟೇಟ್ಮೆಂಟಲ್ಲಿ ಸರಿ. ಇತ್ತೀಚೆಗೆ ಮಾಜಿ ಸಾರಿಗೆ ಸಚಿವರಾದ ಭೀಮಣ್ಣ ಖಂಡ್ರೆ ಅವರಿಗೆ ಕೇರಳ ಸರ್ಕಾರ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ? ಇಂಪಾರ್ಟೆಂಟ್ ಕ್ವಶನ್ ಇದು. ಇದಕ್ಕೆ ಸರಿಯಾದ ಉತ್ತರ ಬಸವರತ್ನ ಪ್ರಶಸ್ತಿ. ಇದನ್ನು ನೀಡಿ ಗೌರವಿಸಲಾಗಿದೆ. ವಿದೇಶಿಯರು ಕಾನೂನಿನ ಅನುಸಾರ ಭಾರತದ ಪೌರತ್ವವನ್ನು ಪಡೆಯಲು ಈ ಕೆಳಗಿನ ಯಾವ ನಿಯಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ 18ನೇ ಪ್ರಶ್ನೆ ಕಂಡುಬರುತ್ತೆ. ಭಾರತದ ಪೌರತ್ವಕ್ಕಾಗಿ ಅರ್ಜಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಬೇಕು ಅನ್ನೋದು ತಪ್ಪಾಗುತ್ತೆ. ಯಾವುದೇ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಗೆ ಗುರಿಯಾಗದೆ ಉತ್ತಮ ನಡವಳಿಕೆಯನ್ನು ಹೊಂದಿದರೆ ಅವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಹಾಗಾಗಿ ಬಿ ಮಾತ್ರ ಸರಿ. ಈ ಕೆಳಗಿನವರಲ್ಲಿ ಹಿಂದೂ ಸ್ವರಾಜ್ಯನ ಬರೆದಂಥವ್ರು ಯಾರು ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಇನ್ನು ಭಾರತದ ಬಿಸ್ಮಾರ್ಕ್ ಅಂತ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಕರಿತೀವಿ. ನೆಕ್ಸ್ಟು ಸ್ಟೇಟ್ಮೆಂಟ್ಸ್ ಇವೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ವೆಲೆಸ್ಲಿಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು, ಮೊದಲನೇ ಹೇಳಿಕೆ. ಎರಡನೇದು, 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಇಂಗ್ಲಿಷರ ಆಧಿಪತ್ಯ ಭಾರತದಲ್ಲಿ ದೃಢವಾಗಲು ಈ ಪದ್ಧತಿ ಸಹಕಾರಿಯಾಯಿತು. ನೆಕ್ಸ್ಟ್ 3ನೇ ಸ್ಟೇಟ್ಮೆಂಟು, ತಾಂಜಾವೂರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಮೊದಲ ದೇಶೀಯ ಸಂಸ್ಥಾನ. ಸೊ 3 ಹೇಳಿಕೆಗಳಲ್ಲಿ ಮೊದಲ 2 ಹೇಳಿಕೆಗಳು ಮಾತ್ರ ಸರಿ ಇದೆ. ಎ ಮತ್ತು ಬಿ ಸರಿಯಾಗಿವೆ. 1962ರಲ್ಲಿ ಪ್ರಕಟವಾದ ಸೈಲೆಂಟ್ ಸ್ಪ್ರಿಂಗ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಬೆಲ್ ಕಾಲ್ಸನ್. ಸಂವಿಧಾನದ ಯಾವ ತಿದ್ದುಪಡಿ ಅನ್ವಯ ರಾಜಕೀಯ ಪಕ್ಷಾಂತರವನ್ನು ನಿಷೇಧ ಮಾಡಲಾಗಿದೆ? ಇಂಪಾರ್ಟೆಂಟ್ ಕ್ವಶನ್ನು. ಕರ್ನಾಟಕದ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ರಿಪಿಟೇಟಿವ್ ಆಗಿ ಬರುತ್ತೆ ಇದು. ಇದಕ್ಕೆ ಸರಿಯಾದ ಉತ್ತರ 52ನೇ ತಿದ್ದುಪಡಿ 1985. ನೆಕ್ಸ್ಟು ಮತ್ತೆ ಸ್ಟೇಟ್ಮೆಂಟ್ಸ್ ಇದೆ, ಅದಕ್ಕೆ ಸಂಕೇತಗಳಿದೆ. 24ನೇ ಕ್ವಶನ್ನ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಆಪ್ಷನ್ 1 ಎ ಮತ್ತು ಬಿ ಮೊದಲ 2 ಹೇಳಿಕೆಗಳು ಮಾತ್ರ ಸರಿ ಇವೆ, 3ನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟು 25ನೇ ಪ್ರಶ್ನೆ, ಹೇಳಿಕೆಗಳಿಗೆ ಸಂಬಂಧಪಟ್ಟಂಗೆ ಆಯ್ಕೆ 1, ಭಾರತದಲ್ಲಿ ಇರುವ ಮತದಾನದ ಹಕ್ಕನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ 25ನೇ ಕ್ವಶನ್ಗೆ. ಇನ್ನು 26ನೇ ಕ್ವಶನ್ ಬರೋದಾದರೆ ಭಾರತ ಸಂವಿಧಾನಕ್ಕೆ ಮಾಡಿದ ಮೊದಲ ತಿದ್ದುಪಡಿಯ ಬಗ್ಗೆ ಕ್ವಶನ್ ಇದೆ. 9ನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ್ದು ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಅಂತ ಕರೀತಾರೆ? 27 ನೈಲಾನ್. ಆಪ್ಷನ್ 2 ನೈಲಾನನ್ನು ಪಾಲಿಮೈಡ್ ಅಂತ ಕರೀತಾರೆ. ಇನ್ನು ಹೊಂದಿಸಿ ಬರೆಯೋದು ಕೊಟ್ಟಿದ್ದಾರೆ. ರಾಜ್ಯದ ರಾಜ್ಯಪಾಲರ ನೇಮಕ, ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಸಂಪುಟದ ಸಚಿವರ ನೇಮಕ, ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸಚಿವರ ನೇಮಕ ಹಾಗೂ ರಾಷ್ಟ್ರಪತಿ ಚುನಾವಣೆ. ಈ ಕಡೆ ವಿಧಿಗಳನ್ನು ಕೊಟ್ಟಿದ್ದಾರೆ,
ಕೆಳಗಡೆ ಸಂಕೇತಗಳಿವೆ, ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನೋಡಿ ಇಲ್ಲಿ CDBA. ರಾಜ್ಯದ ರಾಜ್ಯಪಾಲರ ನೇಮಕ 155, ರಾಜ್ಯದ ಮುಖ್ಯಮಂತ್ರಿಗಳದ್ದು 164, ಪ್ರಧಾನಮಂತ್ರಿಗಳದ್ದು 75, ರಾಷ್ಟ್ರಪತಿ ಚುನಾವಣೆ 54. ಅಂತಾರಾಷ್ಟ್ರೀಯ ಹಣಕಾಸು ನಿಗಮ IFCಯ ಸ್ಥಾಪನೆಯಾದಂತಹ ವರ್ಷದ ಬಗ್ಗೆ ಮುಂದಿನ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1956. ಭಾರತದ ಮೇಲೆ ದಾಳಿ ಮಾಡಿದ ಬಾಬರ್ನ ದಾಳಿಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಕಾಳಗಗಳನ್ನು ಕೊಟ್ಟಿದ್ದಾರೆ. ಆತ ಭಾಗವಹಿಸಿದಂಥ ಕಾಳಗಗಳನ್ನು ಕಾಲಾನುಕ್ರಮದಲ್ಲಿ ನೀವು ಬರಿಬೇಕು. ಸೊ ಮೊದಲನೇ ಪಾಣಿಪತ್ ಕದನ, ಅದಾದಮೇಲೆ ಕಣ್ವಾ ಕದನ, ಅದಾದಮೇಲೆ ಚಂದೇರಿ ಕಾಳಗ, ಕೊನೆಗೆ ಗಾಗ್ರಾ ಕಾಳಗ. ಸೊ ACDB 30ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಮತ್ತು ಹೇಳಿಕೆಗಳಿದೆ, ಈ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಕ್ಷಾಂಶ ಮತ್ತು ರೇಖಾಂಶಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ರೇಖಾಂಶದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 31ನೇ ಪ್ರಶ್ನೆ, ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಮಾತ್ರ ಇದರಲ್ಲಿ ಕರೆಕ್ಟ್ ಇರುತ್ತೆ. ಆಪ್ಷನ್ ಮೊದಲನೇದು ಸರಿಯಾಗಿದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಮತ್ತೆ ಹೇಳಿಕೆಗಳಿದೆ. ಆಂಡೀಸ್ ಇದು ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ. ಗ್ರೇಟ್ ಡಿವೈಡರ್ ರೇಂಜ್ ಪರ್ವತ ಶ್ರೇಣಿ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಅಟಕಾಮ ಅನ್ನೋದು ಜಗತ್ತಿನ ಅತಿ ದೊಡ್ಡ ಮರುಭೂಮಿಯಾಗಿದೆ ಅಂತ 3 ಹೇಳಿಕೆಗಳನ್ನು ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದರಲ್ಲೂ ಕೂಡ ಆಯ್ಕೆ 1 ಸರಿಯಾದಂಥ ಉತ್ತರ ಆಗುತ್ತೆ. ಆಂಡೀಸ್ ಇದು ಜಗತ್ತಿನ ಅತಿ ಉದ್ದವಾದ ಪರ್ವತ ಶ್ರೇಣಿ ಆಗುತ್ತೆ. ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ಚಿಕ್ಕ 31ನೇ ಪ್ರಶ್ನೆಯಲ್ಲಿ ಒಂದು ಕರೆಕ್ಷನ್ ಇದೆ. ಇಲ್ಲಿ ಮೊದಲನೇ ಹೇಳಿಕೆ ಅಲ್ಲ, 2ನೇ ಹೇಳಿಕೆ ಸರಿ ಇರೋದು. ಭಾರತದ ಪ್ರಮಾಣಿತ ವೇಳೆ ಗ್ರೀನ್ವಿಚ್ ಪ್ರಮಾಣಿತ ವೇಳೆಗಿಂತ 5.5 ಗಂಟೆಗಳು ಮುಂದಿವೆ ಅನ್ನೋದಿದೆಯಲ್ಲ, ಆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆಪ್ಷನ್ B ಮಾತ್ರ ಸರಿ. ನೆಕ್ಸ್ಟ್, ಭೌಗೋಳಿಕ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತಿ ಚಿಕ್ಕ ಮತ್ತು ದೊಡ್ಡ ರಾಜ್ಯಗಳನ್ನು ಗುರುತಿಸಬೇಕು ನೀವು. ಮುಂದಿನ ಪ್ರಶ್ನೆ ಇದ್ದು, ಗೋವಾ ಭೌಗೋಳಿಕವಾಗಿ ಅತಿ ಚಿಕ್ಕದು ಮತ್ತು ರಾಜಸ್ಥಾನ ಭೌಗೋಳಿಕವಾಗಿ ಅತಿ ದೊಡ್ಡದಾಗಿರುತ್ತೆ. ಉತ್ಪಾದನೆ ಒಂದು ಮಹತ್ವಪೂರ್ಣ ಆರ್ಥಿಕ ಚಟುವಟಿಕೆಯಾಗಿದೆ. ಇದು ಉಪಯೋಗವನ್ನು ಮತ್ತು ತುಷ್ಟಿಗುಣವನ್ನು ಹೊಂದಿರುತ್ತದೆ. ಹಾಗಾದರೆ ಉತ್ಪಾದನಾ ಕಾರ್ಯ ಪೂರ್ಣವಾಗುವುದು ಯಾವಾಗ ಅಂತ ಮುಂದಿನ ಪ್ರಶ್ನೆ ಇದೆ. ಸರಕು ಮತ್ತು ಸೇವೆಗಳ ಉಪಭೋಗಿಯ ಕೈ ಸೇರಿದಾಗ ಇದು ಸಂಪೂರ್ಣವಾಗುತ್ತೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ಹರ್ಷವರ್ಧನ ಬರೆದಂಥ ನಾಟಕಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಪ್ರಿಯದರ್ಶಕ, ನಾಗಾನಂದ, ರತ್ನಾವಳಿ ಎಲ್ಲ ಆಗ್ತವೆ. ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. ಅರ್ಥಶಾಸ್ತ್ರದಲ್ಲಿ ಬೇಡಿಕೆಗೆ ಸಂಬಂಧಪಟ್ಟಂಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. 36ನೇ ಪ್ರಶ್ನೆ. ಸೊ ಮೊದಲ 2 ಹೇಳಿಕೆಗಳು ಕೂಡ ಕರೆಕ್ಟ್ ಇವೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಹೆಚ್ಚುತ್ತದೆ, ಬೆಲೆ ಇಳಿದಂತೆ ಬೇಡಿಕೆ ಕಡಿಮೆ ಆಗುತ್ತದೆ ಅನ್ನೋದು ತಪ್ಪು. 37ನೇ ಪ್ರಶ್ನೆ, ಹೇಳಿಕೆಗಳು. 75ನೇ ಇಸ್ವಿಯಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಅತಿ ಹೆಚ್ಚು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಹೊಂದಿರುವ ಹೆಗ್ಗಳಿಕೆ ಮಧ್ಯಪ್ರದೇಶ ರಾಜ್ಯಕ್ಕೆ ಸಲ್ಲುತ್ತದೆ ಎಂದಿದೆ. ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮಾತ್ರ, ಎ ಮಾತ್ರ ಸರಿ. ವಿದ್ಯುತ್ ಜಾಲದಲ್ಲಿ ಸಂಭವಿಸುವ ವ್ಯತ್ಯಯಗಳಿಂದ ವಿದ್ಯುತ್ ಉಪಕರಣಗಳಿಗೆ ಅಪಾಯವಾಗದಂತೆ ತಡೆಯುವಂಥ ಸಾಧನವನ್ನು ಗುರುತಿಸಿ ಅಂತ ಮುಂದಿನ ಪ್ರಶ್ನೆ ಇದೆ. ಇದನ್ನು ಫ್ಯೂಸ್ ಅಂತ ಕರೀತಾರೆ. ಈ ಕೆಳಗಿನ ಯಾವುದು ಜೈವಿಕ ಶಕ್ತಿಯ ಲಕ್ಷಣವಲ್ಲ ಅಂತ 39ನೇ ಪ್ರಶ್ನೆ ಇದೆ. ಪರಿಸರ ಮಾಲಿನ್ಯವನ್ನು ಹೆಚ್ಚಿಸುವುದು ಜೈವಿಕ ಶಕ್ತಿಯ ಲಕ್ಷಣ ಆಗಿರೋದಿಲ್ಲ. ನೆಕ್ಸ್ಟ್ ಮತ್ತೊಂದು ಹೇಳಿಕೆ ಇದೆ. 40ನೇ ಪ್ರಶ್ನೆ, ಪರಮಾಣುವಿನ ವಿದಳನ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಲ್ವ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ಟೇಟ್ಮೆಂಟ್ ಇರೋದು. ಈ ಕ್ರಿಯೆಯಿಂದಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂಗೆ ಆಗುತ್ತೆ ಅಂತ ಹೇಳಿದರೆ ಅದೊಂದೇ ಹೇಳಿಕೆಯಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ 1 ಇಲ್ಲಿಗೆ ಸರಿಯಾದಂಥ ಉತ್ತರ ಆಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶುಭಾಂಶು ಶುಕ್ಲಾರವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಡ್ತಾರೆ ಅಂತ ಮುಂದಿನ ಪ್ರಶ್ನೆ ಇದೆ. 41ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಬಾಹ್ಯಾಕಾಶ
ಕ್ಷೇತ್ರಕ್ಕೆ ಅವರು ಸಂಬಂಧಪಡ್ತಾರೆ. ಬೇಸಿಗೆಯಲ್ಲಿ ತಿರುಗುವ ಫ್ಯಾನ್ ಕೆಳಗಡೆ ಕುಳಿತಾಗ ತಂಪಾಗೋದಕ್ಕೆ ಕಾರಣ ಏನು ಅಂತ ಮುಂದಿನ ಪ್ರಶ್ನೆ ಇದೆ. ಬೀಸುವ ಗಾಳಿ ಬೆವರನ್ನು ಆವಿಯಾಗುವ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ, ಹಾಗಾಗಿ ನಮಗೆ ತಂಪು ಅನಿಸುತ್ತೆ. ನೆಕ್ಸ್ಟು ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸ್ ಇವೆ, ನೋಡ್ಕೊಳ್ಳಿ. ನವಕೋಟಿ ನಾರಾಯಣ ಅನ್ನೋ ಬಿರುದನ್ನು ಹೊಂದಿದ್ರು. ಆಡಳಿತದಲ್ಲಿ 18 ಇಲಾಖೆಗಳ ಅಠಾರ ಕಚೇರಿ ಅನ್ನೋ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ಮೊಘಲರ ರಾಜ ಕಾಸಿಂ ಖಾನ್ನಿಂದ 3 ಲಕ್ಷ ರೂಗಳಿಗೆ ಬೆಂಗಳೂರನ್ನು ಖರೀದಿ ಮಾಡಿದ್ರು ಅಂತ 3 ಸ್ಟೇಟ್ಮೆಂಟ್ಸ್ ಇವೆ. ಸೊ 3 ಸ್ಟೇಟ್ಮೆಂಟ್ಸು ಕರೆಕ್ಟ್ ಇರೋದ್ರಿಂದ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಹೇಳ್ಬೋದು. ಅಟಲ್ ಇನೋವೇಷನ್ ಮಿಷನ್ಗೆ ಉಪಕ್ರಮಕ್ಕೆ ಸಂಬಂಧಪಟ್ಟಂಗೆ ಅಟಲ್ ಇನೋವೇಷನ್ ಮಿಷನ್ ಉಪಕ್ರಮವನ್ನು ಯಾವುದು ಸ್ಥಾಪಿಸಿದೆ, ಈ ಕೆಳಗಿನ ಯಾವುದು ಸ್ಥಾಪನೆ ಮಾಡಿದೆ ಅಂತ ಮುಂದಿನ ಪ್ರಶ್ನೆ ಇದೆ. ನೀತಿ ಆಯೋಗ ಇದನ್ನು ಸ್ಥಾಪನೆ ಮಾಡಿದೆ. ಸಾಮಾನ್ಯವಾಗಿ ವಿದ್ಯುತ್ ಸಂಪರ್ಕ ತಂತಿಗಳನ್ನು ತಯಾರಿಸೋದಕ್ಕೆ ಬಳಸುವಂತಹ ವಸ್ತು ಯಾವುದು ಅಂತ ಮುಂದಿನ ಪ್ರಶ್ನೆ ಇದೆ. ತಾಮ್ರವನ್ನು ಬಳಸ್ತಾರೆ. ಬಂಗಾಳದ ಗ್ರೇಟ್ ಗಾರ್ಬೋ ಎಂದು ಪ್ರಸಿದ್ಧಿ ಹೊಂದಂಥವ್ರು ಯಾರು ಅಂತ ಮುಂದಿನ ಪ್ರಶ್ನೆ ಇದೆ. ಸುಚಿತ್ರಾ ಸೇನ್ ಅವರು. ಹೇಳಿಕೆಗಳಿವೆ ಮತ್ತು ಸೈನ್ಸಿಗೆ ಸಂಬಂಧಪಟ್ಟಂತೆ ಕ್ವಶನ್ನು 2 ಹೇಳಿಕೆಗಳು, 2 ಕೂಡ ಸರಿ ಇದೆ. ಪಾದರಸ ಮತ್ತು ಬ್ರೋಮಿನ್ ಇವುಗಳನ್ನು ಕೊಠಡಿಯ ತಾಪಮಾನದಲ್ಲಿ ದ್ರವ ಸ್ಥಿತಿಯಲ್ಲಿ ಇರುವಂತಹ ಧಾತುಗಳಾಗಿರ್ತವೆ. ಬೋರಾನ್, ಸಿಲಿಕಾನ್ ಲೋಹಗಳಿಗೆ ಉತ್ತಮವಾದ ಉದಾಹರಣೆಗಳಾಗಿರ್ತವೆ. ಯಾವ ರಾಜವಂಶದ ಆಡಳಿತಗಾರರು ಬ್ರಾಹ್ಮಣರು ಮತ್ತು ಬೌದ್ಧ ಸನ್ಯಾಸಿಗಳಿಗೆ ತೆರಿಗೆ ಮುಕ್ತ ಗ್ರಾಮಗಳನ್ನು ನೀಡುವ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ರು ಅಂತ ಮುಂದಿನ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶಾತವಾಹನರು. 2025ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ 180 ದೇಶಗಳ ಪೈಕಿ ಇರುವಂತಹ ಸ್ಥಾನ ಎಷ್ಟು ಅಂತ ಕ್ವಶನ್ ಇದೆ. ಇದು ಈ ವರ್ಷ ಮತ್ತು ಮುಂದಿನ ವರ್ಷ ಬರುವಂಥ ಎಕ್ಸಾಮ್ಸ್ಗಳಲ್ಲಿ ನಿಮ್ಮ ಪೇಪರ್ಸಲ್ಲಿ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ 151ನೇ ಸ್ಥಾನ ಇದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ. ಇನ್ನು ಆಜಾದಿ ಕಾ ಅಮೃತ್ ಮಹೋತ್ಸವಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಸ್ಟೇಟ್ಮೆಂಟ್ ಕ್ವಶನ್ ಇದು. ಈ ಒಂದು ಕ್ವಶನ್ಗೆ ಆನ್ಸರನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಇದರ ಸೆಕೆಂಡ್ ಪಾರ್ಟನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ.